ಸಿಕ್ಕಾಪಟ್ಟೆ ವೈರಲ್ ಆಗಿರೋ ಈ ತಿರಮಿಸು ನಮ್ಮ ಜೆಎಸ್ ಫ್ಯಾಮಿಲಿ ಕಿಚನ್ ಅಪ್ಪಟ ಮನ ರುಚಿಯಲ್ಲಿ ಜಸ್ಟ್ ಟ್ರೈ ಮಾಡಬೇಕು ಅಂತ ಈ ಒಂದು ಡೆಸರ್ಟ್ನ ಮಾಡಿದ್ದೀವಿ. ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಇವತ್ತಿನ ಸ್ಪೆಷಲ್ ಡೆಸರ್ಟ್ ತಿರಮಿಸು. ಮಾಡೋದಕ್ಕೆ ಒಂದು ಸ್ವಲ್ಪ ಟ್ರಿಕ್ಕಿ ಅನಿಸಿದ್ರು ಕೂಡ ಟೇಸ್ಟು ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಳಿಗೆ ಏನಾದರೂ ಚಾಕ್ಲೇಟ್ ತಿನ್ನಬೇಕು, ಕೇಕ್ ತಿನ್ನಬೇಕು ಅಂತ ಹೇಳಿದ್ರೆ ಈ ಒಂದು ಡೆಸರ್ಟ್ನ ಮಾಡಿಕೊಡಿ. ಕ್ವಿಕ್ಕಾಗಿ ಯಾವ ರೀತಿಗೆ ಮಾಡೋದು ಬನ್ನಿ ನೋಡೋಣ. 1 ಪ್ಯಾಕೆಟು ಕಾಫಿ ಪೌಡರ್ನ ಒಂದು ಬೌಲ್ಗೆ ಹಾಕೋಬೇಕು. ಅದಕ್ಕೆ ಉಗುರು ಬೆಚ್ಚಗಿರೋ ನೀರನ್ನ ಸೇರಿಸ್ಕೋಬೇಕು. ಇಲ್ಲಿ ನಾವು ಸ್ವೀಟ್ಗೋಸ್ಕರ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ 2 ಟೇಬಲ್ ಸ್ಪೂನಷ್ಟು ಶುಗರ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ವಿಡಿಯೋಲಿ ತೋರಿಸೋ ಹಾಗೆ ಒಂದೊಂದೇ ವೀಟ್ ರಸ್ಕ್ನ ಡಿಪ್ ಮಾಡಿ ಈ ರೀತಿಯಾಗಿ ಜೋಡಿಸ್ಕೋಬೇಕು. ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿರುವಂಥ ಬಾಕ್ಸ್ನ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ರೌಂಡ್ ಆಗಿದ್ದರೆ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಗ ಒಂದೊಂದೇ ವೀಟ್ ರಸ್ಕ್ನ ಡಿಪ್ ಮಾಡಿ ಈ ರೀತಿಯಾಗಿ ಸ್ಟೋರ್ ಮಾಡ್ಕೋಬೇಕು. ಈಗ ನಾವು ಕ್ರೀಮ್ನ ತಯಾರಿಸ್ಕೊಳ್ಳೋಕ್ಕೆ ಒಂದು ಜಾರಿಗೆ 200 ಗ್ರಾಮಷ್ಟು ಪನ್ನೀರನ್ನ ತೊಗೊಂಡಿದ್ವಿ. ಇದು ರಾ ಪನ್ನೀರ್. 2.5 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ತೊಗೋಬೇಕು. 1/4 ಚಮಚದಷ್ಟು ಕಾಫಿ ಪೌಡರ್ ನೀರು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಹಸಿ ಹಾಲನ್ನ ಚೆನ್ನಾಗಿ ಕುದಿಸ್ಕೊಂಡು ಅದು ಆರಿದ ಮೇಲೆ 2.5 ಟೇಬಲ್ ಸ್ಪೂನಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಈಗ ಶುಗರ್ ಪೌಡ್ರು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಮಿಕ್ಸಿ ಜಾರಲ್ಲಿ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸೋ ಹಾಗೆ ಡಿಪ್ ಮಾಡಿರುವಂತಹ ರಸ್ಕ್ ಮೇಲೆ ನಿಧಾನವಾಗಿ ಲೇಯರ್ ವೈಸು ಈ ರೀತಿಯಾಗಿ ಅಪ್ಲೈ ಮಾಡಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಚಿಕ್ಕ ಮಕ್ಳಿಗಂತೂ ಒನ್ ಟೈಮ್ ಡೆಸರ್ಟಾಗಿ ನೀವು ಇದನ್ನ ಕೊಡ್ಬೋದು. ಸ್ನ್ಯಾಕ್ಸ್ ಟೈಮಲ್ಲಿ ಕೂಡ ಇದನ್ನು ನೀವು ಮಕ್ಕಳಿಗೆ ಬಾಕ್ಸಲ್ಲಿ ಕೂಡ ಹಾಕಿ ಕಳಿಸ್ಬೋದು. ಈಗ ಮತ್ತೊಮ್ಮೆ ಮೊದಲನೇ ಲೇಯರ್ಗೆ ಇನ್ನೊಂದು ರೀತಿಯಾದಂಥ ವೀಟ್ ರಸ್ಕ್ನ ತೊಗೊಂಡಿದ್ದೀವಿ. ಅದು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಕಾಫಿ ಪೌಡರ್ ನೀರಿಗೆ ನಾವು ಡಿಪ್ ಮಾಡಿ ಈ ರೀತಿಯಾಗಿ ಅರೇಂಜ್ ಮಾಡ್ಕೋಬೇಕು. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕಂತ ಹೇಳಿದ್ರೆ ಇದೆಲ್ಲ ಪ್ರೊಸೀಜರ್ ಆದಮೇಲೆ 1 ಡೇ ಓವರ್ ನೈಟ್ ಇದನ್ನ ನಾವು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಅದಾದಮೇಲೆ ಇದನ್ನ ಸವಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಯಾರಾದರೂ ಮನೆಗೆ ಬರ್ತಾರೆ ಅನ್ನೋ ಥರ ಇದ್ದರೆ 1 ಡೇ ಬಿಫೋರು ಈ ಒಂದು ಬ್ಯೂಟಿಫುಲ್ ಆ್ಯಂಡ್ ವೆರಿ ಟೇಸ್ಟಿ ತಿರಮಿಸು ಮಾಡಿಕೊಡಿ. ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸು ಕೂಡ ಫುಲ್ ಚಿಲ್ ಮಾಡಿ ನಿಮ್ಮನ್ನ ಚೆನ್ನಾಗಿ ಹೊಗಳ್ತಾರೆ. ಈಗ ರೆಡಿಯಾಗಿದೆ. ನಾವು ಬಾಕ್ಸ್ ಒಂದು ಕಂಟೈನರ್ಲಿ ಹಾಕಿ ಮುಚ್ಚಿದ್ವಿ. ಇದ್ರ ಮೇಲೆ ಈಗ ನಾವು ಕೋಕೋ ಪೌಡರ್ನ ಸ್ಪ್ರಿಂಕಲ್ ಮಾಡಿದ್ದೀವಿ. 1 ಡೇ ಆದಮೇಲೆ ಈ ರೀತಿಯಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ. ಇದನ್ನ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿನ್ಬೋದು. ಒಂದಿನ ರೆಫ್ರಿಜರೇಟರಲ್ಲಿ ಇಟ್ಟಾದಮೇಲೆ ಒಂದು 5 ನಿಮಿಷ ಆದಮೇಲೆ ನೀವು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಕೂಲಿಂಗ್ ಆಗಿರೋದ್ರಿಂದ ಆ್ಯಸ್ ಇಟ್ ಈಸ್ ನೀವು ತೆಗೆದ ತಕ್ಷಣ ಕಟ್ ಮಾಡೋಕ್ಕೆ ಹೋದರೆ ಸ್ವಲ್ಪ ರಫ್ನೆಸ್ ಅನಿಸುತ್ತೆ. ಸೊ ಒಂದು 5 ನಿಮಿಷ ಬಿಟ್ಟು ಈ ರೀತಿಯಾಗಿ ನೀವು ಕಟ್ ಮಾಡಿ, ಸ್ಕ್ವೇರಲ್ಲಿ ಕಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ವೈರಲ್ ಆಗಿರುವಂಥ ಈ ತಿರಮಿಸು ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊತೀವಿ. ಮನೇಲಿ ಕೂಡ ನೀವು ಮಾಡಿ ತಿನ್ನಿ. ಕಮೆಂಟ್ ಮುಖಾಂತರ ಯಾವ ರೀತಿ ಆಯಿತು ತಿಳಿಸಿ. ಬಾಯ್ ಬಾಯ್.